ಖರ್ಗೆಯವರು ಅಧಿಕಾರ ವಹಿಸಿಕೊಂಡ ದಿನದಿಂದ ಬಿಜೆಪಿ ನಾಯಕರು ನಿರಂತರವಾಗಿ ಅವಹೇಳನಕಾರಿ ಟೀಕೆಗಳನ್ನು ಮಾಡ್ತಾ ಇದ್ದು, ಇದರಿಂದ ಪ್ರೇರಿತನಾಗಿ ಕಾರ್ಕಳದ ಬಿಜೆಪಿ ಕಾರ್ಯಕರ್ತ ಸುಧೀರ್ ಬಂಗೇರ ಎಂಬಾತ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿರುವಂತದ್ದು ಖಂಡನೀಯ. ಸಚಿವರನ್ನ ನಿಂದಿಸಿದ ಸುಧೀರ್ ಬಂಗೇರ ಪರವಾಗಿ ಸಮರ್ಥನೆ ಮಾಡ್ತಾ ಇರುವ ಬಿಜೆಪಿ ನಾಯಕರ ನಡೆ ಆಘಾತಕಾರಿಯಾಗಿದೆ ಎಂದು ದಲಿತ ಮುಖಂಡ ಅನ್ನಪ್ಪ ನಕ್ರೆ ಹೇಳಿದ್ದಾರೆ. ಇವರು ಕಾರ್ಕಳ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದಲಿತ ಸಮುದಾಯದ ನಿಮ್ಮನ್ನ ಮುಗಿಸ್ತೇನೆ ಎಂದು ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪಿಯ ಬೆಂಬಲಕ್ಕೆ ನಿಂತಿರುವುದು ಬಿಜೆಪಿ ನಾಯಕರ ದಲಿತ ವಿರೋಧಿ ನೀತಿಯಾಗಿದೆ. ದಲಿತ ಸಮುದಾಯದವರನ್ನ ನಿಂದಿಸುವವರ ಪರವಾಗಿ ಸಮರ್ಥನೆ ಮಾಡ್ತಾ ಇರುವ ಬಿಜೆಪಿಗೆ ದಲಿತರ ಮತಗಳು ಬೇಡವೇ ಎನ್ನುವುದನ್ನ ಸ್ಪಷ್ಟಪಡಿಸಲಿ. ದಲಿತರ ನಿಂದನೆ ಬಿಜೆಪಿ ಪಕ್ಷದಲ್ಲಿನ ದಲಿತ ಘಟಕದ ನಾಯಕರುಗಳಿಗೆ ಒಪ್ಪಿಗೆ ಇದೆಯೇ ಎಂದು ಅನ್ನಪ್ಪ ನಕ್ರೆ ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಘವ, ಪ್ರತಿಮಾ ರಾಣೆ, ಶ್ರೀಧರ್ ಬೈಲೂರು, ದೇವದಾಸ್ ದುರ್ಗಾ ಉಪಸ್ಥಿತರಿದ್ದರು. ಎಂದು ಬರೆದ ಪೋಸ್ಟ್ ಇರುತ್ತದೆ. ಈ ಪೋಸ್ಟಿಗೆ ಸುಧೀರ್ ಬಂಗೇರ ಎಂಬುವರು ದಿನಾಂಕ 6/6 ಕಮೆಂಟ್ ಹಾಕಿದ್ದು. ಅದರಲ್ಲಿ ಅವಹೇಳನಕಾರಿಯಾಗಿ ಅವರ ದಲಿತ ಮಂತ್ರಿಯ ವಿರುದ್ಧ ಕಮೆಂಟ್ ಹಾಕಿರುತ್ತಾರೆ. ಹಾಗಾಗಿ ಅವರ ಆರೋಪಿಸಿದ ಸುಧೀರ್ ಬಂಗೇರ ಇವರು ಬೇರೆ ಬೇರೆ ಗುಂಪುಗಳ ನಡುವೆ ದೇಶ ಹಾಗೂ ಅವಮಾನ ಮೂಡಿಸಿಕೊಂಡು ಕಮೆಂಟ್ ಬರೆದು ಸಾಮಾಜಿಕ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಅವರ ದಲಿತ ಜಾತಿಗೆ ಸೇರಿದ ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಮಂತ್ರಿ ಅವರಿಗೆ ದಲಿತ ಜಾತಿಗೆ ಸೇರಿದವರೆಂದು ತಿಳಿದು ಕೂಡ ಅವರ ಜಾತಿಗೆ ಅವಹೇಳನ ಮಾಡುವ ರೀತಿಯಲ್ಲಿ ಕಮೆಂಟ್ ಬರೆದು ಫೇಸ್ಬುಕ್ ಸಾಮಾಜಿಕ ಜಾಲದಲ್ಲಿ ಹರಿದುಬಿಟ್ಟು ಸಾಮಾಜಿಕ ಶಾಂತಿ ಮತ್ತು ಸಾಮರಸ್ಯಕ್ಕೆ ಹಾನಿ ಮಾಡುವ ಚಟುವಟಿಕೆಯಲ್ಲಿ ತೊಡಗಿ ದಲಿತ ಮಂತ್ರಿಯವರಿಗೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿರುತ್ತೆ ಎಂಬುದಾಗಿ ನೀಡಿದ ದೂರಿನಲ್ಲಿ ಕಾರ್ಕಳ ನಗರ ಠಾಣಾ ಅಪರಾಧ ಕ್ರಮಾಂಕ 82/2026 ಕಾಲಂ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣದ ಆರೋಪಿ ಸುಧೀರ್ ಬಂಗೇರವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ದಲಿತ ಸಮುದಾಯದ ಹೆಮ್ಮೆಯಾಗಿದ್ದಾರೆ. ಅವರು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಅವರ ವಿರುದ್ಧ ಮನಸ್ಥಿತಿ ಆರಾಧಕರಾದ ಬಿಜೆಪಿ ನಾಯಕರುಗಳು ನಿರಂತರ ಅವಹೇಳನಕಾರಿಯಾಗಿ ಟೀಕೆಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಬಿಜೆಪಿ ಈ ಕೃತ್ಯದಿಂದ ಪ್ರೇರಿತರಾದ ಕಾರ್ಕಳದ ಸುಧೀರ್ ಬಂಗೇರ ಎನ್ನುವ ವ್ಯಕ್ತಿ ನಮ್ಮ ಸಮುದಾಯದ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಅತ್ಯಂತ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿರುವ ನಮಗೆ ಅತ್ಯಂತ ನೋವುಂಟಾಗಿತ್ತು. ಈ ಕುರಿತು ನಾವು ಕಾರ್ಕಳ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿರುತ್ತೇವೆ. ನಮ್ಮ ದೂರನ್ನು ಸ್ವೀಕರಿಸಿದ ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ತಾ ಸುಧೀರ್ ಬಂಗೇರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ನಮ್ಮ ದೂರನ್ನು ಸ್ವೀಕರಿಸಿ ಕಾನೂನು ಕ್ರಮ ಕೈಗೊಂಡ ಪೊಲೀಸ್ ಇಲಾಖೆಗೆ ದಲಿತ ಸಮುದಾಯದ ಪರವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಿರುತ್ತೇವೆ. ಈ ಪ್ರಕರಣದಲ್ಲಿ ಆರೋಪಿಯ ಬಂಧನದ ಬಳಿಕ ಕಾರ್ಕಳ ಬಿಜೆಪಿಯ ವರ್ತನೆ ಅತ್ಯಂತ ಅಪಘಾತಕಾರಿಯಾಗಿದೆ. ಸುಧೀರ್ ಬಂಗೇರ ಎನ್ನುವ ಕಿಡಿಗೇಡಿಯು ನಡೆಸಿದ ದಲಿತ ನಿಂದನೆ ಕೃತ್ಯವನ್ನು ಕಾರ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷರು ಹಾಗೂ ಉಡುಪಿ ಜಿಲ್ಲಾಧ್ಯಕ್ಷರು ಅವರು ಸಮೇತ ಸಮರ್ಥನೆ ಮಾಡಿರುವುದು ನಮಗೆ ತೀವ್ರ ಬೇಸರ ಮತ್ತು ಆಘಾತ ಉಂಟು ಮಾಡಿದೆ. ದಲಿತ ಸಮುದಾಯವನ್ನು ಎಂಜಲು ತಿನ್ನುವರು ನಿಮ್ಮನ್ನು ಮುಗಿಸುತ್ತೇವೆ ಎಂದು ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ಆರೋಪಿಯ ಕೃತ್ಯವನ್ನು ಬಿಜೆಪಿ ನಾಯಕರುಗಳು ಖಂಡಿಸುವ ಬದಲಾಗಿ ಸಮರ್ಥನೆಯನ್ನು ಮಾಡಿರುವುದು ಇದು ಬಿಜೆಪಿ ದಲಿತ ವಿರೋಧಿ ನೀತಿಯಾಗಿರುತ್ತದೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ದಲಿತ ನಿಂದನೆ ಕೃತ್ಯ ನಡೆಸಿದ ಆರೋಪಿಯನ್ನು ಸಮರ್ಥಿರುವುದು ಬಿಜೆಪಿಗೆ ದಲಿತರ ಮತ ಬೇಡವೇ ಎನ್ನುವುದನ್ನು ಸ್ಪಷ್ಟಪಡಿಸಲಿ. ದಲಿತ ನಿಂದನೆಗೆ ಬಿಜೆಪಿಯಲ್ಲಿನ ಪರಿಶಿಷ್ಟ ಪಂಗಡಗಳ ಘಟಕದ ನಾಯಕರುಗಳಿಗೆ ಒಪ್ಪಿಗೆ ಇದೆಯೇ? ಇತ್ತೀಚೆಗೆ ಜಾತಿ ನಿಂದನೆ ಆಚಾರವಾಗಿ ಅನೇಕ ದೂರುಗಳು ದಾಖಲಾಗದರೂ ನಾವು ನೀಡಿದ ದೂರಿಗೆ ಮಾತ್ರ ಯಾಕೆ ಪ್ರತಿರೋಧ? ದಲಿತರಾದ ನಮಗೆ ಅನ್ಯಾಯವಾದಾಗ ನ್ಯಾಯ ಕೊಡಿ ಎಂದು ದೂರು ದಾಖಲಿಸುವುದು ತಪ್ಪೇ? ನಮಗೆ ಆ ಅಧಿಕಾರ ಇಲ್ಲವೇ? ಇನ್ನು ನಾವು ನೀಡಿದ ದೂರಿನ ವಿಚಾರದಲ್ಲಿ ಕಾರ್ಕಳ ಬಿಜೆಪಿ ಸುಧೀರ್ ಬಂಗೇರ ಅವರ ಸಮುದಾಯವನ್ನು ದಲಿತ ಸಮುದಾಯದ ವಿರುದ್ಧ ಎತ್ತಿಕಟ್ಟಲು ಪ್ರಯತ್ನಿಸಿರುವುದು ಖಂಡನೀಯ. ಒಬ್ಬ ವ್ಯಕ್ತಿ ಮಾಡಿದ ಅಪರಾಧಕ್ಕೆ ಕಾನೂನು ಕ್ರಮವಾಗಿ ಅದು ಆರೋಪಿಯ ಸಮುದಾಯದ ವಿರುದ್ಧ ಕ್ರಮ ಎಂದು ಬಿಜೆಪಿ ಬಿಂಬಿಸುತ್ತಿರುವುದು ಇದು ನ್ಯಾಯಾಂಗ ವ್ಯವಸ್ಥೆಯನ್ನು ಅವಮಾನಿಸಿದಂತಿದೆ. ನಾಳೆ ಯಾರೇ ಅಪರಾಧ ಮಾಡಿದರೂ ಅವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಾಗ ಅವರ ಸಮುದಾಯದ ವಿರುದ್ಧ ದೌರ್ಜನ್ಯ ಎಂದು ಬಿಜೆಪಿ ಬೆಂಬಲಿಸುವ ಅಪಾಯವಿದೆ. ಸಮುದಾಯಗಳನ್ನು ತಮ್ಮ ಸಮುದಾಯದ ಯುವಕರುಗಳಿಗೆ ದಾರಿ ತಪ್ಪದಂತೆ ಕಾನೂನುಗಳನ್ನು ಕೈಗೆತ್ತಿಕೊಳ್ಳದಂತೆ ಬುದ್ಧಿ ಹೇಳುವ, ಜಾಗೃತಿ ಮೂಡಿಸುವ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಮುದಾಯಗಳು ಒಂದು ಜಾತಿಯ ಪಕ್ಷಕ್ಕೆ ಕೈಗೊಂಬೆಯಂತೆ ವರ್ತಿಸಿದರೆ ಸೌಹಾರ್ದಯುತ ಸಮಾಜ ನಿರ್ಮಾಣಲು ಅಸಾಧ್ಯವಾಗುತ್ತದೆ. ಈ ಒಂದು ಏನು ನಮಗೆ ಪ್ರತಿನಿಧಿಯವರು ಕೊಟ್ಟಿದ್ದಾರೆ ಅದರ ಪರವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಇದು ಜನಸಾಮಾನ್ಯರಿಗೆ ತಪ್ಪು ದಾರಿಗೆ
ಕೊಂಡೊಯ್ಯುವಂಥ ಯುವ ಜನತೆಗೆ ಇದು ಒಂದು ಪಾಠವಾಗಬೇಕು. ಇನ್ನು ಮುಂದೆ ಇಂಥ ಒಂದು ಹೇಳಿಕೆಯನ್ನು ಮಾಧ್ಯಮದ ಮುಖಾಂತರ ಫೇಸ್ಬುಕ್ಕಲ್ಲಿ ಹಾಕಿ ಯಾರಿಗೂ ನೋವುಂಟು ಮಾಡುವಂಥ ಕೆಲಸವನ್ನು ಮಾಡದಿರಲಿ ಎಂದು ನಾವು ಆಶಿಸುತ್ತೇವೆ. ಜೈ ಹಿಂದ್, ಜೈ ಭೀಮ್.